ಪ್ರೀತಿಯ ವಿದ್ಯಾರ್ಥಿಗಳೇ, ನಾನೀಗಾಗಲೇ 8ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ 2023 ಮತ್ತು 24ನೇ ಸಾಲಿನ ಬೋರ್ಡ್ ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡ್ ಮಾಡಲಾಗಿದ್ದು, ಇದು ಶಾಲಾ ಹಂತದಲ್ಲಿ ಅಥವಾ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ಬೋದು. ಅಂದರೆ ಪ್ರಾಕ್ಟೀಸ್ ಪೇಪರ್ ಅಂತ ಕರೆಯಬಹುದು. ಇದು ನನ್ನ ಎರಡನೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದ್ದು, ಇದು ಕೂಡ ಒಂದು ಶಿಕ್ಷಕರು ತಯಾರಿಸಲ್ಪಟ್ಟಿರ್ತಕ್ಕಂತಹ ಒಂದು ಅಭ್ಯಾಸ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. 8ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ. ಮಕ್ಕಳೇ, ಹಾಗಾದರೆ ಬನ್ನಿ ಒಂದು ಪ್ರಶ್ನೆಗಳ ಮಟ್ಟ ಯಾವ ರೀತಿ ಇದೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಅಂತ ನೋಡೋಣ. ನಾನು ಇಲ್ಲಿ ಉತ್ತರಗಳನ್ನು ನೀಡುತ್ತಿಲ್ಲ, ಬರೋ ಪ್ರಶ್ನೆ ಪತ್ರಿಕೆಯನ್ನು ಮಾತ್ರ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಮೊದಲ ಒಂದು ಮೇನಲ್ಲಿ ಪ್ರಶ್ನೆ ಸಂಖ್ಯೆ 1ರಿಂದ 16ರವರೆಗಿನ, ಅಂದರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆಗ್ಬೋದು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ನಾವು ಏನಿದು ಮಾಡ್ತೀವೋ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಜಸ್ಟ್ ನನ್ನ ಪ್ರಶ್ನೆಗಳನ್ನ ಮಾತ್ರ ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ಅಷ್ಟೇ. ಮನುಷ್ಯ ಸುಖವಾಗಿ ಜೀವಿಸಲು ನೀರು, ಗಾಳಿ, ಆಹಾರ ಎಲ್ಲವೂ ಮುಖ್ಯವಾದಂತೆ ಶಾಂತಿಯೂ ಅಷ್ಟೇ ಮುಖ್ಯ. ಶಾಂತಿ ಪದದ ವಿರುದ್ಧ ಪದವನ್ನು ಬರೀತಕ್ಕಂಥದ್ದು. ಇದಕ್ಕೆಲ್ಲ ನಾನು ಉತ್ತರಗಳನ್ನು ಇನ್ನೊಂದು ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಮಕ್ಕಳೇ. ಮಾನವರ ಜೀವನ ನೋವು ನಲಿವುಗಳಿಂದ ಕೂಡಿರುತ್ತದೆ. ಇಲ್ಲಿ ನೋವು ಮತ್ತು ನಲಿವು ಎಂಬತಕ್ಕಂಥದ್ದು ಯಾವ ಒಂದು ವ್ಯಾಕರಣಕ್ಕೆ ಉದಾಹರಣೆಯಾಗಿದೆ ಅಂತ ಡಾಕ್ಟರ್ ಎಂ ಶಿವರಾಮ್ ಅವರ ಕಾವ್ಯನಾಮ. ವರ್ಷ ಪದದ ತದ್ಭವ ರೂಪ. ಗಾಂಧೀಜಿಯ ಮೇಲೆ ಪ್ರಭಾವ ಬೀರಿದ ನಾಟಕ ಯಾವುದು? ನೀನು ಸೋತು ಗೆದ್ದೆ ಅನ್ನ, ನಾನು ಸೋತು ಗೆದ್ದು ಸೋತೆನು. ಇಲ್ಲಿ ಬಾಹುಬಲಿಯ ಅನ್ನ ಯಾರು? ಭಯವಾಗದೆ ಪದ ಬಿಡಿಸಿ ಬರೆದಾಗ. ಗುಂಪಿಗೆ ಸೇರಿದ ಪದ ಆರಿಸಿ ಬರೆಯುವುದು. ಸೂರ್ಯ, ಭಾಸ್ಕರ, ಚಂದ್ರ, ದಿನಪ. ಒಂದು ಆಸನದ ರೀತಿಯನ್ನು ಲೇಖಕ ಚೆನ್ನಾಗಿ ವಿವರಿಸಿದರು. ಇಲ್ಲಿ ಲೇಖಕ ಪದದ ಸ್ತ್ರೀಲಿಂಗ ರೂಪ ಬರೆಯಿರಿ. ಮೇ ಬಿ ಈ ಒಂದು ಪ್ರಶ್ನೆ ಬರುವಂತಹ ಒಂದು ಚಾನ್ಸಸ್ಸು ಕಡಿಮೆ ಇದ್ದರೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇದನ್ನು ಆಸನದ ಮೇಲೆ ಆಸನ ಅಂದರೆ ಹಿಂದೆ ಒಂದು 2 ವರ್ಷದ ಹಿಂದಿನ ಒಂದು ಪಾಠ ಇದಾಗಿರುತ್ತೆ. ಸೊ ಹಾಗಾಗಿ ಇದನ್ನು ಕೊಡುವಂಥ ಚಾನ್ಸಸ್ ಇದ್ದೂ ಇರುತ್ತೆ, ಇಲ್ಲದೇನೂ ಇರಬಹುದು. ಯಾಕೆಂದರೆ ಇಲ್ಲಿ ಗ್ರಾಮರ್ ವಿಭಾಗಕ್ಕೆ ಬಂದಾಗ, ವ್ಯಾಕರಣ ವಿಭಾಗಕ್ಕೆ ಬಂದಾಗ ಮೇ ಬಿ ಸ್ತ್ರೀಲಿಂಗ ರೂಪವನ್ನು ಅವ್ರು ಕೇಳದೆ ಮೇ ಬಿ ಕೇಳಬಹುದು ಅಂತಲೇ ಅಂದ್ಕೋಬಹುದು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಈ ಪದದಲ್ಲಿ ಇರುವಂತಹ ಒಂದು ಆಶಯ ಏನಿದೆ? ಜೈನರ ಧಾರ್ಮಿಕ ಕೇಂದ್ರದ ಹೆಸರು. ಜನರು ರಾಘವಾಚಾರ್ಯರನ್ನು ಹೀಗೂ ಕರೆಯುತ್ತಿದ್ದರು. ಗಂಡಸು ಇಲ್ಲವೇ ಹೆಂಗಸು ಎನ್ನುವ ಭಾವ ನಮ್ಮ ಮನಸ್ಸಿಗೆ ಬರದೇ ಇದ್ದರೆ ಅದು ಈ ಲಿಂಗವಾಗುತ್ತದೆ. ತಂದೆಗೆ ಪತ್ರ ಬರೆಯುವಾಗ ಪ್ರಾರಂಭಿಸುವ ಒಕ್ಕಳಿಕೆ ಇದು. ಅಮೆರಿಕದ ಪ್ರಜೆಯಾದ ಪಾಲ್ ಕೆಲನ್ ಎಂಬುವವನಿಗೆ ಎಷ್ಟು ವರ್ಷ ಜೈಲು ಶಿಕ್ಷೆ ನೀಡಿತು ಅಂತ ಪ್ರಶ್ನೆ. ಕುರಿಗಳ ಕಾಯ್ದು ದನಗಳ ಮೇಯಿಸಿ ಹಾಲನೆ ಕುಡಿಯದು ಹೋದವರು, ಓದುವ ಬರೆಯುವ ಭಾಗ್ಯವೂ ಸಿಗದೆ ಗಿಡಗಳ ಜೊತೆಯಲ್ಲಿ ಬೆಳೆದವರು. ಈ ಕವಿತೆಯಲ್ಲಿ ಅಡಗಿರುವಂತಹ ಭಾವ ಯಾವುದು? ಎರಡನೇ ಒಂದು ವಿಭಾಗಕ್ಕೆ ಬಂದಾಗ, ಎರಡನೇ ಮೇನಲ್ಲಿ ಬಂದಾಗ ಪ್ರಶ್ನೆ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ. ಆ ಒಂದು ಅಂದರೆ ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ. ಆ ಗದ್ಯ ಭಾಗವನ್ನು ಓದಿಕೊಂಡು 17 ಮತ್ತು 18 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ. ಭಾರತದ ಉತ್ತರ ಭಾಗದಲ್ಲಿ ಕಪಿಲವಸ್ತುವೆಂಬ ನಗರವಿತ್ತು. ಅದನ್ನು ಶಾಕ್ಯರೆಂಬ ಮನೆತನದವರು ಆಳುತ್ತಿದ್ದರು. ಶಾಕ್ಯರ ಅರಸ ಶುದ್ಧೋಧನಿಗೆ ಸಿದ್ಧಾರ್ಥನೆಂಬ ಮಗ ಹುಟ್ಟಿದನು. ಬುದ್ಧನ ಸಲಹೆಯಿಂದ ಆರಿಸಿಕೊಳ್ಳಲಾಗಿರ್ತಕ್ಕಂಥ ಒಂದು ಗದ್ಯ ಆಗಿದ್ದು, 17th ಕ್ವಶನ್ ಸಿದ್ಧಾರ್ಥನ ತಂದೆ ಹೆಸರೇನು? 18th ಕ್ವಶನ್ ಉತ್ತರ ಭಾರತದ ಭಾಗದಲ್ಲಿ ಯಾವ ನಗರ ಇತ್ತು? ಇದು ನಿಮಗೆ ತುಂಬ ಈಸಿಯಾಗಿ ಫೈಂಡ್ ಔಟ್ ಮಾಡ್ತಕ್ಕಂಥ ಒಂದು ಉತ್ತರಗಳಾಗಿರುತ್ತೆ ಮಕ್ಕಳೇ. ನೆಕ್ಸ್ಟ್ ಬರ್ತಕ್ಕಂಥದ್ದು 19ನೇ ಪ್ರಶ್ನೆಗೆ ಒಂದು ಇಲ್ಲಿ ಗದ್ಯವನ್ನು ಕೊಟ್ಟಿದ್ದಾರೆ. ತಾರಾನಾಥರು ಮಹಾಜ್ಞಾನಿಗಳು, ದಯಾಳುಗಳು, ಧೈರ್ಯವಂತರು, ಪರೋಪಕಾರಿಗಳು, ಪರರ ಹಿತೈಷಿಗಳು, ಆತ್ಮವಿಶ್ವಾಸಿಗಳು ಆಗಿದ್ದರು. 19ನೇ ಪ್ರಶ್ನೆ ಹಾಗಾದರೆ ಹೀಗಿದೆ: ತಾರಾನಾಥರಂತೆ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ಗುಣಗಳಾವುವು ಅಂತ. ನೆಕ್ಸ್ಟ್ ಮುಂದೆ ಬರ್ತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ 20. ಇಲ್ಲೂ ಕೂಡ ಒಂದು ಸ್ಟಾಂಜವನ್ನು, ಒಂದು ಪದ್ಯ ಭಾಗವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಪ್ರಶ್ನೆ ಈ ರೀತಿ ಇದೆ, ಅಂದರೆ ಪ್ಯಾಸೇಜ್ ಈ ಥರ ಇದೆ. ಸ್ಟಾಂಜ ಇದೆ: ಧೋ ಎಂದು ಸುರಿದು ಹೊರಟು ನಿಂತಾಗ ನೆಲಮುಗಿಲು ನಗಳಿ 7 ಬಣ್ಣಗಳಲ್ಲಿ. ಮಳೆ ಬಂದು ನಿಂತಾಗ ನೆಲಮುಗಿಲು ಹೇಗೆ ಕಾಣಬೇಕು ಅಂತ. ನೆಕ್ಸ್ಟ್ ಬರ್ತಕ್ಕಂಥದ್ದು 3ನೇ ಮೇನು.
2-3 ವಾಕ್ಯದಲ್ಲಿ ಉತ್ತರಿಸಿಗೆ 6 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಅಬ್ದುಲ್ ಕಲಾಂ ಅವರ ಕನಸಿನಲ್ಲಿ ಕಂಡ 5 ಮಹಾಪುರುಷರು ಯಾರು ಅಂತ ಹೇಳಿಬಿಟ್ಟು ಉತ್ತರಿಸಬೇಕಾಗತ್ತೆ. ಕೆಳಗಡೆ ನೀವು ಗದ್ಯ ಭಾಗವನ್ನು ನೀವು ಅಲ್ಲಿ ನೋಡಬಹುದು. ಚಕ್ರವರ್ತಿ, ಅಶೋಕ, ಕಲಾಂ ಇದೆಲ್ಲ ಕೂಡ ನಿಮಗೆ ಅಲ್ಲಿ ಗೊತ್ತಾಗತ್ತೆ ಯಾರ್ಯಾರು ಬಂದಿದ್ರು ಆ ಒಂದು ಕನಸಲ್ಲಿ ಅಂತ. ಕಲಾಂ ಅವರಿಗೆ ಅಶೋಕ ಕಂಡದ್ದು ಹೇಗೆ ಅಂತ ಹೇಳಿಬಿಟ್ಟು ಇನ್ನೊಂದು ಪ್ರಶ್ನೆ ಇದೆ. ಇದು ಕೂಡ ಈ ಆನ್ಸರ್ ಇದರಲ್ಲೇ ಇದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕೊಟ್ಟಿರುವ ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆ ಸಂಖ್ಯೆ 23ಕ್ಕೆ ಉತ್ತರವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಸುಕ್ರಿ ಲೆಸನಿಂದ ಕೊಟ್ಟಿರೋದು, ಅದನ್ನು ಓದ್ಕೊಂಡು ಸುಕ್ರಿಯವರು ಪಾಲ್ಗೊಂಡ ಚಳುವಳಿಗಳಾವುವು. ಮೇಲ್ಗಡೆ ಒಂದು ಗದ್ಯ ಭಾಗದಲ್ಲಿ ಆ ಒಂದು ಉತ್ತರ ಇದೆ, ಫೈಂಡ್ ಔಟ್ ಮಾಡ್ಕೊಂಡು ಇಲ್ಲಿ ಆನ್ಸರ್ನ ಬರೀತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು 24ನೇ ಸಂಖ್ಯೆಗೆ ಉತ್ತರವನ್ನು ಬರೀತಕ್ಕಂಥದ್ದು. ಅಲ್ಲೂ ಕೂಡ ಒಂದು ಗದ್ಯ ಭಾಗ ಕೊಟ್ಟಿದ್ದಾರೆ. ಕೆಳಗಡೆ ತಾರ್ಲೆ ಕುಣಿತದ ವಿಶೇಷತೆ ಏನು ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಉತ್ತರವನ್ನು ಫೈಂಡ್ ಔಟ್ ಮಾಡಿ ಬರೀತಕ್ಕಂಥದ್ದು. ನೆಕ್ಸ್ಟ್ 25ನೇ ಪ್ರಶ್ನೆ ಸಂಖ್ಯೆಗೆ ಮೇಲ್ಗಡೆ ಒಂದು ಸ್ಟಾಂಜವನ್ನು ಕೊಟ್ಟಿದ್ದಾರೆ. ಜನಪದರು ಸಂಸಾರವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಅಂತ. ಇದಕ್ಕೆ ನೀವು ಉತ್ತರವನ್ನು ಬರೀಬೇಕಾಗತ್ತೆ. ಕೆಳಗಡೆ 26ನೇ ಸಂಖ್ಯೆಗೆ ಮೇಲ್ಗಡೆ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ. ಅದನ್ನು ಓದ್ಕೊಂಡು ಈ ಪದ್ಯ ಭಾಗದಲ್ಲಿ ಜನಪದರು ಭಾವ, ಸಂತೆ ಹಾಗೂ ಮನೆ ಇವುಗಳ ಇರುವಿಕೆ ಸಾಧ್ಯವಾಗುವುದನ್ನು ಯಾವಾಗ ಎಂದು ಹೇಳುತ್ತಾರೆ ಅಂತ ಹೇಳ್ಬಿಟ್ಟು ನೀವು ಉತ್ತರವನ್ನು ಬರೀಬೇಕಾಗತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸಾರಾಂಶವನ್ನು ಬರೀತಕ್ಕಂಥದ್ದು. ವಿಸ್ತಾರದಲ್ಲಿ ಬಾಳು ವೈಶಾಲ್ಯದಿಂದ ಬಾಳು, ಕತ್ತಳೆಯ ಮೊಡಕು ಮೂಳೆಗಳ ಸೇರದಿರು, ಭಾಸ್ಕರನ ಅನುಗ್ರಹವೇ ನೂತನ ಜೀವನ ಸತ್ವ. ಈ ಒಂದು ಪದ್ಯ ಬಂದು ಮೃತ್ಯು ನನಗಳಪತೆಯು ಮಂಕುತಿಮ್ಮ, ಈ ಒಂದು ಗೌರವಿಸು ಜೀವನ ಅಂತಕ್ಕಂಥ ಒಂದು ಪದ್ಯದಿಂದ DVG ಅವರು ಬರೆದಿರ್ತಕ್ಕಂಥ ಒಂದು ಪದ್ಯದಿಂದ ತಗೊಂತಕ್ಕಂಥ ಪದ್ಯ ಆಗಿರುತ್ತೆ. ಇದರ ಸಾರಾಂಶವನ್ನು ನೀವು ಬರೀಬೇಕಾಗತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸಂದರ್ಭ ಸಹಿತ ವಿವರಿಸಿ ಒಂದು ಪ್ರಶ್ನೆ ಇರುತ್ತೆ. ಪ್ರಕೃತಿ ಜೀವಿಗಳಿಗೆ ವರವೇ ಹೊರತು ಶಾಪವಲ್ಲ, ಬುದ್ಧನ ಸಲಹೆಯಿಂದ ಬಂದಿರತಕ್ಕಂಥ ಒಂದದ್ದಾಗಿರುತ್ತೆ. ಇದಕ್ಕೆ ಆನ್ಸರನ್ನು ಬರೀಬೇಕಾಗುತ್ತೆ. ಪದ್ಯ ಭಾಗವನ್ನು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಒಂದು ಅನ್ವೇಷಣೆ ಪದ್ಯದಿಂದ ಆಗಿರುತ್ತೆ. ಒಂದು ಗದ್ಯ ಭಾಗವನ್ನು ಓದಿಕೊಂಡು ಈ 2 ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಬರೀಬೇಕಾಗತ್ತೆ. ಪ್ರಶ್ನೆಗಳು ಈ ರೀತಿ ಇದೆ, ಗದ್ಯ ಭಾಗ ಈ ಥರ ಇದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕೊನೆ ಪ್ರಶ್ನೆ ಬಂದು ಪತ್ರಲೇಖನ. ಇಲ್ಲಿ ಬಂದು ಒಂದು ಪರ್ಸ್ನಲ್ ವೈಯಕ್ತಿಕ ಖಾಸಗಿ ಒಂದು ಪತ್ರಲೇಖನವನ್ನು ಇಲ್ಲಿ ಕೊಟ್ಟಿದ್ದಾರೆ. ಲಿಪಿಕಾ ಎಂಬ ವಿದ್ಯಾರ್ಥಿಯು ತನ್ನ ಅಣ್ಣನ ಮದುವೆಗಾಗಿ 3 ದಿವಸ ರಜೆ ಕೋರಿ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಒಂದು ಪತ್ರವನ್ನು, ಇಲ್ಲಿ ಲಿಪಿಕಾ ಅಂತಕ್ಕಂಥ ಒಂದು ಹೆಸರನ್ನು ಬರೆದು ನಿಮ್ಮದೇ ಶಾಲೆಯ ಹೆಸರನ್ನು ಹಾಕಿ ಒಂದು ಪತ್ರವನ್ನು ನೀವು ಬರೆಯಿರಿ. ಇದಿಷ್ಟು ಅರ್ಥ ಆಯಿತು ಅಂತ ತಿಳ್ಕೊಂತೀನಿ ಮಕ್ಕಳೇ. ಧನ್ಯವಾದಗಳು.